ಚಂದಕವಾಡಿಯಲ್ಲಿ ಮಳೆ ಬಂದರೆ ಮನೆಯೊಳಗೆ ನುಗ್ಗುವ ಚರಂಡಿ ನೀರು. ಕ್ರಮ ವಹಿಸದಿದ್ದರೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ, ನಿವಾಸಿಗಳ ಎಚ್ಚರಿಕೆ. ಚಾಮರಾಜನಗರ ಮಳೆ ಬಂದರೆ ಮನೆಯೊಳಗೆ ನುಗ್ಗುವ ಚರಂಡಿ ನೀರು. ಗಂಟೆಗಳು ಬೆಳೆದು ಚರಂಡಿ ಕಾಣುತ್ತಿಲ್ಲ. ಇದು ತಾಲೂಕಿನ ಚಂದಕವಾಡಿ ಗ್ರಾಮದ ಹೆಬ್ಬಸೂರು ರಸ್ತೆಯ ಬದಿಯ ನಿವಾಸಿಗಳ ಸ್ಥಿತಿ. ಇದು ಗ್ರಾಮದ ಮುಖ್ಯ ಚರಂಡಿಯಾಗಿರುವುದರಿಂದ ಇಡೀ ಗ್ರಾಮದ ಚರಂಡಿ ನೀರು ಇಲ್ಲಿಯೇ ಹೊರಹೋಗಬೇಕು. ಚರಂಡಿ ಚಿಕ್ಕದಾಗಿದ್ದು, ಡಕ್ ಚಿಕ್ಕದಾಗಿದ್ದು, ಇಲ್ಲಿ ಕಸ ಕಡ್ಡಿ ಸಿಕ್ಕಿಕೊಳ್ಳುವುದರಿಂದ ಕೊಂಚ ಮಳೆ ಬಂದರೆ ಸಾಕು, ಮಳೆ ನೀರಷ್ಟೇ ಅಲ್ಲ, ಚರಂಡಿ ನೀರು ಮನೆಯೊಳಗೆ ನುಗ್ಗುತ್ತದೆ. ರಸ್ತೆ ಮೇಲೆ ಹರಿಯುವುದರಿಂದ ತುಂಬಾ ಸಮಸ್ಯೆಯಾಗಿದ್ದು, ಗಬ್ಬು ವಾಸನೆ ಬರುತ್ತದೆ, ಮನೆ ಶೀತವಾಗುತ್ತದೆ, ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತದೆ, ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಇದನ್ನು ಸರಿಪಡಿಸುವಂತೆ ಹಳೆಯ ಪಿಡಿಒ ಈಗಿನ ಪಿಡಿಒಗೂ ಮನವಿ ಸಲ್ಲಿಸಲಾಗಿದೆ. ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ದೂರಿದರು. ಚರಂಡಿ ಮೇಲೆ ಬೆಳೆದಿರುವ ಗಿಡಗಂಟೆಗಳನ್ನು ಹೂಳು ತೆರವುಗೊಳಿಸಿಲ್ಲ. 1 ವರ್ಷಕ್ಕೆ 1 ಬಾರಿ ಮಾತ್ರ ಮಾಡುತ್ತಾರೆ. ಕೂಡಲೇ ಬೀದಿ ಚರಂಡಿ ಅಗಲೀಕರಣ ಮಾಡಿ ದೊಡ್ಡ ಡಕ್ ನಿರ್ಮಿಸಿ ಮನೆಗೆ ರಸ್ತೆಯ ಮೇಲೆ ಕೊಳಚೆ ನೀರು ಹರಿಯದಂತೆ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವುದಾಗಿ ನಿವಾಸಿಗಳಾದ ಚನ್ನಂಜ ನಾಯಕ, ಮಹೇಶ್, ನಾಗಮ್ಮ, ಸಿದ್ದರಾಜು ಎಚ್ಚರಿಸಿದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವ ಟಿವಿ. ಎಲ್ಲ ಬಂದು ಮನೆ ಬಗ್ಗೆ ಚಾಚ್ಕತ್ತ ಆದಷ್ಟು ಬೇಗ ನಮ್ಗೆ ಪುಣ್ಯ ಕೆಟ್ಟಿ ಮಾಡ್ಬಿಟ್ಟು ವರ್ಷ ತಿರ್ಗಾಕೈತೆಲ್ಲ ಬತ್ತ ಮನ ಒಳಗ ಬಂದ್ರ ನಂತರ ಬಂದ್ರ ಹೆಂಗೆ ಸರ್ ತಿರ್ಗಾಡೋದು ಸಡನ್ನಾಗ. ನಿಮ್ಮ ಹೆಸರೇನು? ನಾಗಮ್ಮ. ಏನ್ ಸಮಸ್ಯೆ ಇದೆ ಸರ್? ಈಗ ನಮ್ಗೆ ಈ ದಿಕ್ಕಿ ಬಂದು ಅಗಲ ಇರ್ಬೇಕು. ಈ ಡ್ರೈನ್ ಬಂದು ಕಿಳಿದು ನೀರ್ ಬಂದ್ರೆ ಮನೆ ಬಂದು ನುಕ್ಕತ್ತಾ ಇಲ್ಲಿ. ನಾವು ವಾಸ್ತವ ಮಾಡಕ್ಕೆ ಇಲ್ಲಿ ನಮ್ಗೆ ಆಯ್ತಾ ಇಲ್ಲ. ಏನ್ ಮಾಡೋದು? ಈಗ ಅಲ್ಲಿ ಗಂಟು ಹೋಗಿ ಚಾಚ್ ಕತ್ತ, ಅಲ್ಲಿ ನೀರು ಬಂದ್ರೆ ಡೈವರ್ಡ್ ಆಗಿ ಇಲ್ಲಿಂದ ಬಂದು ಅಲ್ಲಿ ಗಂಟು ಚಾಚ್ ಕತ್ತ. ಅಂತ ನಿಮ್ಗೆ ನಾವು ಇಲ್ಲಾಂದ್ರೆ ತಗೊಂಡ್ಬಂದು ಪಂಚಾಯತಿ ಆಫೀಸ್ ತಪ್ಪೆ ನಾವು ಕಟ್ಟ ಕಟ್ಬಿಡ್ತೀನಿ ಮುಂದೆ ಕಡಿಸಿ. ಹೇಳಿ ನೀವು. ನಿಮ್ಮ ಹೆಸರೇನು? ಚೆನ್ನಾಗಿ ನಾಯ್ಕರು ಅಂತ. ಏನ್ ಸಮಸ್ಯೆ ಸರ್? ಮೇಲ್ಗಡೆಯಿಂದ ನೀರು ಬರೋದು ಒಂದು ಸಮಸ್ಯೆ. ಇಲ್ಲಿಗೆ ಡಕ್ಕು ಅಲ್ಲಾಕ್ತಿ ಇಲ್ಲಾಕ್ಬಿಟ್ಟಿದ್ದಾರೆ ಸರ್. ಪ್ರಶ್ನೆ ಏನಪ್ಪ ಅಂದರೆ ಕ್ಲೀನ್ ಇಲ್ಲ ಒಂದು, ಮತ್ತು ಈ ನೀರು ಬಂದದೋ ಸರ್ ಮನೆ ಒಳಗೆ ನುಗ್ಗುತ್ತೆ. ಇಲ್ಲ ಅದು ರೆಸ್ಪಾನ್ಸ್ ಇಲ್ಲ. ಅದು ನುಗ್ಗಾದ್ಮೇಲೆ ನೆಕ್ಸ್ಟ್ ಮಾಡಿಸ್ತೀನಿ ಅಂತಾರೆ. ಪದೇ ಒಂದು 3 ವರ್ಷದಿಂದ ಹಿಂಗೆ ಹೇಳ್ಕೊ ಬರ್ತಾ ಇದ್ದಾರೆ. ಈ ಡಕ್ನ ಹೈಟ್ ಮಾಡಿ ಸರ್, ಬಚ್ಚನ್ನ ಅಗಲ ಮಾಡಬೇಕು ಅಲ್ಲಿ. ಆಮೇಲೆ ಮೇಲ್ಗಡೆಯಿಂದ ಎಲ್ಲ ಗೋಪಿ ತಿಂದದು, ಈ ಎಣ್ಣೆ ಬಾಟ್ಲುಗಳು ಎಲ್ಲಾನು ಬಿಟ್ಬಿಡ್ತಾರೆ. ಮೇಲೆ ಟ್ಯಾಂಕಿಯಿಂದ ಬರುತ್ತೆ ಸರ್ ಇಲ್ಲಿಗೆ ನೀರು. ಈ ನೀರನ್ನ ಬರದ ತಪ್ಪಿಸಿ ಬೇರೆ ಕಡೆ ಮಾಡ್ಕೊಡ್ಬೇಕು ನಮ್ಗೆ. ಅದೊಂದು ವ್ಯವಸ್ಥೆ ನಿಮ್ಗೆ ಸರ್. ನೀರು ಉಳುತ್ತೆ, ಮೇಲ್ಗಡೆ ನೀರು ಉಳುತ್ತೆ. ನೀರು ಉಳಿದ್ರೆ ಮನೆ ಒಳಗೆ ನುಗ್ಗುತ್ತೆ. ಅದ್ರೊಳಗೆ ಮನೆ ಒಳಗೆ ನುಗ್ಗೋದು ಹೆಂಗ್ ಓಡೋದು ಹೇಳಿ ಇವರು? ಈಗ ಇಲ್ಲಿ ಕಸ ನೋಡಿ, ಈ ಕಸನೇ ನೋಡಿ, ಇದು ಕ್ಲೀನ್ ಮಾಡಿರೋದು ಇವತ್ತು. ಇದು ಪೂರ್ತಿ ತುಂಬ್ಕೊಂಡು ಕ್ಲೀನ್ ಮಾಡಿರೋದು ಸರ್. ಇದು ಹೇಳಿದ್ರೆ ಅವ್ರಿಗೆ ಇದು ಹೇಳಿದ್ರೆ 7 ದಿನಕ್ಕೆ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ. ಅಲ್ಲಿ ಗಂಟೆ ಏನ್ ಮಾಡೋದು ಅವ್ರು? ನೈಟ್ ಟೈಮ್ ಆದ್ರೆ ಹೆಂಗ್ ಓಡೋದು ಅವರು ಮಳೆ ಓದೋದಕ್ಕೆ? ಈಗ ಪಿಡಿ ಹೇಳಿದ್ರೆ ಬಗ್ಗೆ ಪಿಡಿ ಎಲ್ಲಾನು ಹೇಳಿ ಸೈನು ಮಾಡಿ ಎಲ್ಲಾನು ಮಾಡ್ಕೊಟ್ಟಿದ್ವಿ ಸರ್. ಹಳ ಪಿಡಿಯೋಗಳಿದ್ದು, ಹೊಸ ಪಿಡಿಯೋಗಳು ಹೇಳಿದ್ವಿ. ಈಗ ನಾವು ಏನಂತ ಪಿಡಿ ಬರ್ತಾರೆ, ಕ್ಲೀನ್ ಮಾಡ್ಬಿಟ್ಟು ಹೋಯ್ತಾರೆ, ಇನ್ನೇನು ಮಾಡಲ್ಲ. ಕ್ಲೀನು ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ, ಬಟ್ ಇದ್ದ ವ್ಯವಸ್ಥೆ ಮಾಡ್ತಾ ಇಲ್ಲ. ಇದಕ್ಕೆ ಏನಾರು ಒಂದು ಮಾಡ್ಬೇಕು ಸರ್. ಇದು ಈ ನೀರು ಮೇಲ್ಗಡೆಯಿಂದ ಬರುತ್ತೆ ಸರ್. ಮೇಲ್ಗಡೆಯಿಂದ ಬರೋದೊಂದು ಸ್ವಲ್ಪ ತಪ್ಪಿಸಿ ಬೇರೆ ಕಡೆ ಮಾಡ್ಬೇಕು. ಈ ನೀರು ಬಂದು ಆ ಕಡೆ ನೀರು ಬಂದು ಫುಲ್ ಬೀದಿಗೆ ತುಂಬಕತ್ತ ಬಂದವ ನೋಡಿ. ಆ ಡ್ರೈನ್ ಕ್ಲೀನ್ ಮಾಡಿಲ್ಲ ಅವರು. ನೀರು ಮೇಲ್ಗಡೆಯಿಂದ ಉಳುತ್ತಾರೆ ಸರ್. ಉಳುತ್ತದು ಪೂರ್ತಿ ತುಂಬಕತ್ತ ಬಂದು ಜ್ವರ ಉಳ್ಬಿಟ್ರೆ ಮಳೆ. ಮೂರ್ನಾಲ್ಕು ವರ್ಷದಿಂದ ಹೇಳ್ತಿದ್ದೇವೆ, 3-4 ವರ್ಷದಿಂದ ಮಾಡ್ಬೇಕು ಸರ್. ಇದು ಮಾಡ್ತಾ ಇಲ್ಲ ಅವರು. ಗ್ರಾಮ ಪಂಚಾಯತಿಗೆ ಯೋಚನೆ ತಿಳಿಸ್ತಾ ಇದೀವಿ, ಏನೋ ಕ್ರಮ ನಮಗೆ ಕೈಗೊಳ್ತಿಲ್ಲ. ಅಲ್ಲೇ ಡಕ್ ಹಾಕಿರೋ ಸರ್. ಆ ಡಕ್ಕ ಜಮೀನ್ಗೆ ಹೋಯ್ತಿತ್ತು ನೀರು. ಅದು ಅವರು ಜಮೀನವರು ಮುಚ್ಚಿಬಿಟ್ರೆ, ಈಗ ಮುಚ್ಚಿಬಿಟ್ಟು ನೀರು ಇಲ್ಲೂ ಬರ್ತಾ ಇದೆ. ಈಗ ನಮಗೆ ಬೇರೆ ಕಡೆಯಿಂದ ನೀರು ಮಾಡ್ಕೊಡ್ಬೇಕು. ಹೈಟ್ ಮಾಡಿ ಡ್ರೈನ್ ದೊಡ್ಡದಾಗ ನಮಗೆ ಮಾಡ್ಕೊಡ್ಬೇಕು. ಮನೆಗೆಲ್ಲ ಹುಳ ತುಂಬೈತೆ. ನೀರು ಬಂದಾಗ ಮಳೆ ನೀರು ಕುಡಿಯೋದು, ಎಣ್ಣೆ ಹೊಡೆಯೋದು, ಗೋಬಿ ತಿನ್ನೋದು, ಪಾತ್ರೆ ಎಲ್ಲ ಹೊರಗೆ ಬರ್ತೈತೆ. ಮನೆ ಒಳಗೆ ನುಗ್ತೈತೆ, ಹುಳ ಬರ್ತೈತೆ. ನಮಗೆಲ್ಲ ನಿಂತ್ಕೊಳ್ಳೋಕ್ಕಾಯ್ತಿಲ್ಲ, ಊಟ ಮಾಡೋಕ್ಕಾಯ್ತಿಲ್ಲ, ಅಡುಗೆ ಮಾಡೋಕ್ಕಾಯ್ತಿಲ್ಲ. ನಮ್ಗೆ ಓಡಾಡೋಕ್ಕೆ ಹಿಂಸೆ ಆಗ್ಬಿಟ್ಟೈತೆ. ಡಕ್ ಹೈಟ್ ಮಾಡಿ ನಮಗೆ ಡಕ್ ಅಗಲ ಮಾಡ್ಕೊಡ್ಬೇಕು. ಡ್ರೈನ್ ದೊಡ್ಡದಾಗ ಮಾಡಬೇಕು. ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅದರಲ್ಲಿ ನೀರು ಹೋಗೋದನ್ನ ನಮಗೆ ಈ ಕಡೆ ನೀರು